ನಾಳೆಯಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಶುರುವಾಗ್ತಿದೆ. ಲಕ್ಷ ಲಕ್ಷ ಜನ ಕುಂಭಮೇಳಕ್ಕೆ ಬರ್ತಿದ್ದಾರೆ. ಕುಂಭಮೇಳಕ್ಕೆ ಸಾಕಷ್ಟು ವಿದ್ಯಾವಂತರು ಬಂದು ಶಿವನ ಸಾಕ್ಷಾತ್ಕಾರವನ್ನ ಪಡೆಯಲು ಕಾತರರಾಗಿದ್ದಾರೆ. ಐಐಟಿಯಲ್ಲಿ ರ್ಯಾಂಕ್ ಪಡೆದು ಕೆನಡಾದಲ್ಲಿ ಕೈತುಂಬ ಸಂಬಳ ಪಡಿತಾ ಇದ್ದ ವ್ಯಕ್ತಿಯೊಬ್ಬರು ಐಷಾರಾಮಿ ಜೀವನವನ್ನ ಬಿಟ್ಟು ಶಿವನನ್ನ ಹುಡುಕಿಕೊಂಡು ಬಂದಿದ್ದಾರೆ. ಇವರ ವರ್ತನೆಯಿಂದ ಮನೆಯಲ್ಲೇ ಹುಚ್ಚ ಅನ್ನುವ ಪಟ್ಟವನ್ನ ಕಟ್ಟಿದ್ರು. ಆದ್ರೂ ತಲೆ ಕೆಡಿಸಿಕೊಳ್ಳದೆ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. Infinity, amarto, like to not die. So a lot of people, the rich people, they try to legacy, like worried about their legacy, because they don't want to die in the mind of the people. They want to survive all the time. But then if you see it reverse, like if you know. ಕುಂಭಮೇಳದಲ್ಲಿ ಕಬೂತರ್ ಬಾಬಾ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ. ಯಾವಾಗಲೂ ಬಾಬಾ ಜೊತೆಯೇ ಇರುತ್ತೆ ಈ ಪಾರಿವಾಳ. ಪಾರಿವಾಳದ ಜೊತೆಗೆ ಯಾವುದೇ ಬಂಧನ ಇಲ್ಲ. ಆದರೂ ಬಾಬಾನನ್ನ ಬಿಟ್ಟು ಹೋಗ್ತಾ ಇಲ್ಲ ಈ ಪಾರಿವಾಳ. ಜುನಾ ಅಖಾಡದ ಕಬೂತರ್ ಬಾಬಾ ಈಗ ಎಲ್ಲರ ಅಟ್ರಾಕ್ಷನ್ ಆಗಿದ್ದಾರೆ. ಮಹಾಕುಂಭಕ್ಕೆ ಈಗಾಗಲೇ ಕನ್ನಡಿಗರು ಬರಿಗಾಲಿನಲ್ಲೇ ಬರ್ತಾ ಇದ್ದಾರೆ. ಸಂಗಮದತ್ತ ಪಯಣವನ್ನ ಬೆಳೆಸಿದ್ದಾರೆ. ಭಕ್ತಿ ಇದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಯುವಕರು. ಅವರನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ಮಾತನಾಡಿಸಿದ್ದಾರೆ. ನೋಡೋಣ. ವೀಕ್ಷಕರೇ ನಮಸ್ಕಾರ. ನ್ಯೂಸ್ 18ನ ಮಹಾಕುಂಭದ ಮೆಗಾ ಕವರೇಜ್ಗೆ ಸ್ವಾಗತ. ಇನ್ನೇನು ಕೇವಲ ಕೆಲವೇ ಗಂಟೆಗಳು ಬಾಕಿ ಉಳಿದಿರುವಂತದ್ದು 144 ವರ್ಷಗಳ ನಂತರ ಬರ್ತಿರುವಂತ ಮಹಾಕುಂಭದ ಕ್ಷಣಗಣನೆ ಶುರುವಾಗಿದೆ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ನನ್ನ ಹಿಂದೆ ಕೂಡ ನೀವು ಗಮನಿಸಬಹುದು. ನಾವು ಈಗ ಈ ಕುಂಭದ ಅಖಾಡಗಳೇನಿದ್ದಾವೆ, ಸಂಗಮ ಏನಿದೆ, ಅದರ ಮುಂಭಾಗದಲ್ಲಿದ್ದೀವಿ, ಅದರ ಹತ್ತಿರದಲ್ಲಿದ್ದೀವಿ. ಅಲ್ಲಿಗೆ ತೆರಳೋದಕ್ಕೆ ತಮ್ಮ ತಮ್ಮ ಅಖಾಡದಲ್ಲಿ ಇರೋದಕ್ಕಾಗಿ ಸಾಕಷ್ಟು ಜನ ಸಾಧು ಸಂತರು, ಜನಸಾಮಾನ್ಯರು, ಭಕ್ತರು, ಕುಟುಂಬಗಳ ಪರಿಯಾಗಿ ಬರ್ತಾ ಇದ್ದಾರೆ. ನಾವು ಸಾಕಷ್ಟು ಜನರನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಕೆಲವರು ಬರಿಗಾಲಿನಿಂದ ಕೂಡ ಬರ್ತಾ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸೋಣ. ನಮ್ಮ ಕೇರಳ ಸರ್. ಕೇರಳದಿಂದ ಬಂದಿರೋದ ಇಬ್ರು ಕಾಲು ಬರಿಗಾಲಲ್ಲಿ ಬಂದಿದ್ದೀವಿ. ಬರಿಗಾಲ ಭಕ್ತಿ ಮೇಲೆ ಬಂದಿದ್ದೀವಿ. ಬರಿಗಾಲಲ್ಲಿ ಭಕ್ತಿ ಮೇಲೆ ಇದು ಶೂ ಬ್ಯಾಗಲ್ಲಿ ಇದೆ. ಎಲ್ಲರೂ ಅಲ್ಲಿಂದಾನೇ ಬಂದಿರೋದಾ? ಹೌದೌದು, ನಾವೊಬ್ಬರಲ್ಲಿ ಬಂದಿರೋದು. ಮತ್ತೆ ನಿಮ್ ಫ್ರೆಂಡ್ಸ್ ಯಾರು ಬಂದಿದಾರಾ? ಇಲ್ಲ, ಊರಿಂದ ಯಾರು ಬಂದಿಲ್ಲ, ನಾವೇ ಬಂದಿರೋದು. ನೀವೇ ಬಂದಿರೋದು. ಈ ಕುಂಭದ ಬಗ್ಗೆ ಹೇಗೆ ಅನ್ಸಿದ್ ನಿಮಗೆ? ಇಲ್ಲಿ ಬರ್ಬೇಕು, ಕುಂಭದ ಬಗ್ಗೆ ತಿಳ್ಕೋಬೇಕು ಅಂತಾನೆ ಬಂದಿರೋದು. ಇಲ್ಲಿಗೆ ಹೇಗಿದೆ ಏನಾಯ್ತು ಅಂತ ತಿಳ್ಕೊಂಡ್ ಬಂದಿರೋದು. ಯಾವಾಗ ಬಂದ್ರಿ? ಬಂದ್ 2 ದಿವಸ ಆಯ್ತು. ಊರಿಂದ ಟ್ರೈನು ಅದು ಇದು ಸಿಕ್ಕ ಸ್ಟ್ರಗಲ್ ಆಗಿ ಬಂದಿರೋದು. ಆದ್ರೂ ಒಳ್ಳೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಹೇಗೆ ಅನಿಸ್ತಾ ಇದೆ ಇಲ್ಲಿ ಬಂದ ಮೇಲೆ? ಹೇಗೆ ಅನಿಸ್ತಾ ಇದೆ? ಇಲ್ಲಿ ಚಳಿ ಅಂತೂ ಇದೆ. ಚಳಿ ಇದೆ, ಅದು ನೋಡ್ಬೇಕು ಅಂತ ಬಂದಿದೀವಿ ನಾವು. ಏನೋ ಬರೆಗಾಲಲ್ಲಿ ಸಿಕ್ಕಾಪಟ್ಟೆ ಇದು ಅನ್ಸೋದಿಲ್ವಾ? ಇಲ್ಲ, ಭಕ್ತಿ ಇದ್ರೆ ಯಾವ್ದು ಕಷ್ಟ ಅನ್ಸಲ್ಲ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಬನ್ನಿ. ಸೊ ವೀಕ್ಷಕರೇ ನೋಡ್ತಾ ಇದ್ವಿ, ಇಬ್ರು ಕೂಡ ಮಂಗಳೂರಿನಿಂದ ಬಂದಿದ್ದಾರೆ, ಪುತ್ತೂರಿನಿಂದ ಬಂದಿರುವಂತಹವರು, ಕರ್ನಾಟಕದಿಂದ ಬಂದಿದ್ದಾರೆ, ಕೇರಳದ ಗಡಿಯಿಂದ ಬಂದಿದ್ದಾರೆ. ಬರಿಗಾಲಲ್ಲಿ ನಡೆದುಕೊಂಡು ಸಂಗಮದ ಹತ್ರ ಹೋಗ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿದ್ದಾರೆ ಶಿವಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇರ್ತೀವಿ. ಕ್ಷಣದ ಮಾಹಿತಿಯನ್ನ ಕೊಡ್ತೀವಿ, ವಿಸ್ತೃತವಾದಂತಹ ಮಾಹಿತಿಯನ್ನ ಕೊಡ್ತೀವಿ. ನೋಡ್ತೀರಿ ನ್ಯೂಸ್ 18 ಕನ್ನಡ.